ಇನ್ನು ಅಮೆರಿಕದ ತೈಲ ನೌಕೆ ಮೇಲೆ ಇರಾನ್ ದಾಳಿ ನಡೆಸಿದೆ. ಈಗ ತೈಲ ನೌಕೆ ಮೇಲೆ ಇರಾನ್ನ ಮಿಸೈಲ್ ದಾಳಿ ಆಗಿರುವಂಥದ್ದು ವರದಿಯಾಗಿದೆ. ಕುವೈತ್ ಬಳಿ ಹೊತ್ತಿ ಉಳಿದಿದೆ ಅಮೆರಿಕದ ಒಂದು ಟ್ಯಾಂಕರ್. ತೈಲ ನೌಕೆ ಇದು ಕುನಾವೆ ದಾಳಿ ಮಾಡಿದ್ದು ಅಂತಿರುವಂತಹ ಇರಾನ್ ಸೇನೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಈಗ ಸದ್ಯಕ್ಕೆ ಇರಾನ್. ಅಮೆರಿಕದ ತೈಲ ನೌಕೆ ಟಾರ್ಗೆಟ್ ಮಾಡಿ ಅದನ್ನ ಉಡಾಯಿಸಿರೋದು ನಾವೇ ಅನ್ನುವಂಥದ್ದನ್ನ ಈಗ ಇರಾನ್ ಕೂಡ ಕ್ಲೇಮ್ ಮಾಡ್ತಾ ಇದೆ. ಕುವೈತ್ನ ಬಳಿ ಹೊತ್ತಿ ಉರಿದಿದೆ ಅಮೆರಿಕದ ಒಂದು ಟ್ಯಾಂಕರ್. ಅದರ ದೃಶ್ಯಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರುವಂತಹ ಇರಾನ್. ಸೊ ಹಾಗಾಗಿನೇ ಅಮೆರಿಕ ಈಗ ಜಲಾಂತರ್ಗಾಮಿ ನೌಕೆಗಳನ್ನು ಬಳಸಿ ಅಟ್ಯಾಕ್ಗಳನ್ನು ಮುಂದುವರಿಸಿರುವಂಥದ್ದು. ಸಮುದ್ರ ಮಾರ್ಗದಲ್ಲೂ ಕೂಡ ತನ್ನ ಒಂದು ಅಟ್ಯಾಕ್ನ ಮಾಡ್ತಾ ಇರುವಂತಹ US ಮಿಲಿಟರಿ. ಯಾಕಂತ ಹೇಳಿದ್ರೆ ನಾನು ಆಗಲೇ ಮಾತಾಡ್ತಾ ಇದ್ದ ಹಾಗೆ 4 ಪ್ರಮುಖ ಗೋಲ್ ಇಟ್ಕೊಂಡಿರುವಂತಹ ಆಪರೇಷನ್ ಫ್ಯೂರಿ, ಎಪಿಕ್ ಫ್ಯೂರಿಯನ್ನು ಲಾಂಚ್ ಮಾಡಿರುವಂತಹ ಅಮೆರಿಕ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಅದನ್ನು ಸ್ಟಾಪ್ ಮಾಡುವಂಥದ್ದು, ಜೊತೆಗೆ ಮಿಸೈಲ್ಗಳನ್ನು ಅದರ ತಯಾರಿಕಾ ಘಟಕ ಅಥವಾ ಲಾಂಚ್ ಪ್ಯಾಡ್ ಅದೆಲ್ಲವನ್ನೂ ಕೂಡ ಹೊಡೆದುರುಳಿಸುವಂಥದ್ದು. ಮತ್ತೊಂದು ಕಡೆ ಈ ಯುದ್ಧ ನೌಕೆಗಳನ್ನು ಏನು ರವಾನೆ ಮಾಡ್ತಾ ಇದ್ದಾರೆ ಆ ಎಲ್ಲ ಯುದ್ಧ ನೌಕೆಗಳನ್ನು ಹೊಡೆದುರುಳಿಸುವ ಮೂಲಕ ಈ ಪರ್ಷಿಯನ್ ಗಲ್ಫ್ ಮೇಲೆ, ಈಗ ನಾವೇನು ಹಾರ್ಮುಜ್ ಜಲಸಂಧಿ ಅಂತ ಹೇಳ್ತೇವೆ ಈ ಪರ್ಷಿಯನ್ ಕೊಲ್ಲಿ, ಸೊ ಆ ಪರ್ಷಿಯನ್ ಗಲ್ಫ್ ಮೇಲೆ ಒಂದು ಹಿಡಿತ ಸಾಧಿಸುವಂಥ ಒಂದು ಪ್ರಯತ್ನಕ್ಕೂ ಕೂಡ ಈಗ US ಮಿಲಿಟರಿ ಮುಂದಾಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂಥ ಇನ್ನೊಂದು ಗೋಲ್ ಅಂತ ಹೇಳಿದ್ರೆ ಈ ಪ್ರಾಕ್ಸಿಗಳಿದೆಯಲ್ಲ, ಇರಾನ್ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇರುವಂತಹ ಒಂದು ಪ್ರಾಕ್ಸಿ ಸಂಘಟನೆಗಳು. ಸೊ ಅದ್ರ ಜೊತೆಗೆ ಈಗ ತೈಲ ಸಾಗಣೆಯ ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಮುಚ್ಚಿದೆ ಇರಾನ್. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ 37 ಹಡಗುಗಳು ಸಿಕ್ಕಾಕೊಂಡಿವೆ. ಭಾರತದ 37 ಹಡಗುಗಳು ಸೇರಿದಂತೆ ವಿವಿಧ ದೇಶಗಳ 150 ಹಡಗುಗಳು ಕೂಡ ಅಲ್ಲೇ ಲಾಕ್ ಆಗಿವೆ. ಪರ್ಷಿಯನ್ ಕೊಲ್ಲಿ, ಒಮಾನ್ ಕೊಲ್ಲಿಯಲ್ಲಿ ಈಗಾಗಲೇ ಸಿಕ್ಕಾಕೊಂಡಿರುವಂತಹ ಈ ಹಡಗುಗಳನ್ನ ಅಲ್ಲಿಂದ ಹೊರಗಡೆ ತರಬೇಕು ಈಗ. ಯಾಕಂದ್ರೆ ಸುಮಾರು 1109ಕ್ಕೂ ಹೆಚ್ಚು ಜನ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಸೊ ಹಾಗಾಗಿ ಈಗೇನು ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ಒಂದು ದಾಳಿ, ಅದರ ಪ್ರತಿಯಾಗಿ ಇರಾನ್ ಕೂಡ ಅಟ್ಯಾಕಿಗೆ ಇಳಿದಿದೆ. ಹಾಗಾಗಿ ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ 2-3 ದಿನಗಳ ಮುಂಚೆನೇ ಅದನ್ನ ಬಂದ್ ಮಾಡಿದೆ. ಸೊ ಹಾಗಾಗಿ ಅಲ್ಲಿ ಭಾರತದ 37 ಹಡಗುಗಳು ಕೂಡ ಸಿಕ್ಕಾಕೊಂಡಿವೆ. ಭಾರತದ ಈ 37 ಹಡಗು ಸೇರಿ ವಿವಿಧ ದೇಶಗಳ 150 ಹಡಗುಗಳು ಲಾಕ್ ಆಗಿವೆ. ಪರ್ಷಿಯನ್ ಕೊಲ್ಲಿ, ಒಮನ್ ಕೊಲ್ಲಿಯಲ್ಲಿ ಸಿಕ್ಕಾಕೊಂಡಿರುವಂಥ ಈ ಹಡಗುಗಳನ್ನು ರಿಲೀಸ್ ಮಾಡಬೇಕಾಗಿದೆ ಈಗ. ಸುಮಾರು ಇದರಲ್ಲಿ 1100ಕ್ಕೂ ಹೆಚ್ಚು ಜನ ಇದ್ದಾರೆ ನಾವಿಕರು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಅಂದಾಜು. ಹಾಗೆ ಪ್ರಮುಖವಾಗಿ ಈ ಆಯಿಲನ್ನು ಎಲ್ಲವನ್ನೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬಳಕೆಯಾಗುವಂಥ ಈ ಒಂದು ಪರ್ಷಿಯನ್ ಕೊಲ್ಲಿ ಏನಿದೆಯಲ್ಲ, ಹಾರ್ಮುಜ್ ಜಲಸಂಧಿ, ಅದು ಬಹಳ ಮುಖ್ಯವಾದಂಥ ಒಂದು ಜಲಸಂಧಿ. ಈ ಮೂಲಕವೇ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಆಯಿಲನ್ನು ರವಾನೆ ಮಾಡಲಾಗುತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗುತ್ತೆ.